ಅಖಂಡ ದಿಯದ ಮಹತ್ವವೇನು? ದಿಯಾ ಎಂಬುದು ಜ್ವಾಲೆ ಅಥವಾ ಜ್ಯೋತಿಯನ್ನು ರಚಿಸಲು ಬಳಸುವ ಪಾತ್ರೆಯಾಗಿದೆ. ನವರಾತ್ರಿ ಉತ್ಸವದಲ್ಲಿ ಅಖಂಡ ದಿಯಾವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ, ಏಕೆಂದರೆ ಇದು 9 ದಿನಗಳ ಉದ್ದಕ್ಕೂ ದೇವಿ ದುರ್ಗಾ ಅಥವಾ ಶಕ್ತಿಯ ಮೇಲಿನ ನಿರಂತರ ಮತ್ತು ಅಡೆತಡೆಯಿಲ್ಲದ ಭಕ್ತಿಯನ್ನು ಸಂಕೇತಿಸುತ್ತದೆ. ನಾವು ನಮ್ಮ ಮನೆಯಲ್ಲಿ ಅಖಂಡ ದೀಪವನ್ನು ಏಕೆ ಬೆಳಗಿಸುತ್ತೇವೆ ಎಂಬುದರ ಸುತ್ತ ಅನೇಕ ನಂಬಿಕೆಗಳಿವೆ. ವೇದಗಳ ಒಳನೋಟವಿಲ್ಲದೆ ಅಖಂಡ ಜ್ಯೋತ್ನ ಮಹತ್ವವು ಅಪೂರ್ಣವಾಗಿರುತ್ತದೆ. ದುರ್ಗಾ ಸೂಕ್ತಂ ದುರ್ಗಾ ದೇವಿಯನ್ನು ಆ ದೈವಿಕ ಶಾಶ್ವತ ಬೆಂಕಿ ಎಂದು ವಿವರಿಸುತ್ತಾನೆ. ಇದರಲ್ಲಿ ನಾವು 3 ಕರ್ಮಗಳ ಪರಿಣಾಮಗಳಿಂದ ಮುಕ್ತರಾಗಬಹುದು ಮತ್ತು ಮುಕ್ತವಾಗಿರಬಹುದು. ಆಗಾಮಿ, ನಮ್ಮ ಪ್ರಸ್ತುತ ಮತ್ತು ಹಿಂದಿನ ಕ್ರಿಯೆಗಳ ಪರಿಣಾಮಗಳು ಇನ್ನೂ ಪ್ರಕಟವಾಗಿಲ್ಲ. ಸಂಚಿತ, ಹಿಂದಿನ ಕ್ರಿಯೆಗಳ ಒಟ್ಟು ಸಂಚಿತ ಪರಿಣಾಮಗಳು. ಪ್ರಾರಬ್ಧ ಕರ್ಮ, ವರ್ತಮಾನದಲ್ಲಿ ಹಿಂದಿನ ಕ್ರಿಯೆಗಳ ಪರಿಣಾಮಗಳ ಅಭಿವ್ಯಕ್ತಿ. ಅಖಂಡ ಜ್ಯೋತಿ ಅಥವಾ ಶಾಶ್ವತ ದೀಪವನ್ನು ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯ ಭಕ್ತಿಯನ್ನು ಸಂಕೇತಿಸಲು ಬೆಳಗಿಸಲಾಗುತ್ತದೆ. ಇದು ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ. ರಕ್ಷಣೆ, ಅಖಂಡ ಜ್ಯೋತಿಯು ಮನೆಯನ್ನು ಸವಾಲುಗಳು ಮತ್ತು ನಕಾರಾತ್ಮಕತೆಯಿಂದ ರಕ್ಷಿಸುತ್ತದೆ ಎಂದು ಭಾವಿಸಲಾಗಿದೆ. ಸಂತೋಷ, ಅಡೆತಡೆಯಿಲ್ಲದ ಜ್ವಾಲೆಯು ಸಂತೋಷ ಮತ್ತು ಯಶಸ್ಸನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಸ್ಪಷ್ಟತೆ, ಬೆಳಕು ನಿಮಗೆ ಏಕಾಗ್ರತೆ ಮತ್ತು ಸ್ಪಷ್ಟ ಮನಸ್ಸಿನಲ್ಲಿರಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ದೈವಿಕತೆಯೊಂದಿಗಿನ ಸಂಪರ್ಕ, ಬೆಂಕಿಯನ್ನು ಸೃಷ್ಟಿಕರ್ತನಿಗೆ ಪ್ರಬಲವಾದ ಕೊಂಡಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅಖಂಡ ಜ್ಯೋತಿಯನ್ನು ಬೆಳಗಿಸುವುದು ಈ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಭಾವಿಸಲಾಗಿದೆ. ಆರೋಗ್ಯ, ನಿರಂತರವಾದ ಬೆಳಕು ರೋಗಗಳನ್ನು ಹೋಗಲಾಡಿಸುತ್ತದೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ ಎಂದು ಭಾವಿಸಲಾಗಿದೆ. ಇಚ್ಛೆಗಳ ನೆರವೇರಿಕೆ, 9 ದಿನಗಳ ಕಾಲ ಜ್ಯೋತಿ ಬೆಳಗಿದರೆ ಪ್ರಾಮಾಣಿಕ ಆಶಯಗಳು ಈಡೇರುತ್ತವೆ ಎಂದು ನಂಬಲಾಗಿದೆ. ಸಾಂಕೇತಿಕತೆ, ಅಖಂಡ ಜ್ಯೋತಿಯು ಶುದ್ಧತೆ, ಶಕ್ತಿ, ಜ್ಞಾನ, ಅದೃಷ್ಟ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ.